ಅಪ್ಪ ರೀ ಅಪ್ಪ ರೀ ಬಾಗಿಲು ತೆಗೀರಿ ರೀ. ಅಪ್ಪ ನಮ್ ಗೀತಂಗೆ ಏನೂ ಆಗಿಲ್ಲ ರೀ, ಅವಳು ಹಾಳಾಗಿಲ್ಲ. ಬಾಗಿಲು ತೆಗೀರಿ. ಹೌದಪ್ಪ, ಅಮ್ಮ ಹೇಳ್ತಿರೋದು ನಿಜ ಅಪ್ಪ. ವಿಜಯ್ ನನಗೇನು ಮಾಡಿಲ್ಲ ಅಪ್ಪ. ಪ್ಲೀಸ್ ಬಾಗಿಲು ತೆಗಿಯಪ್ಪ. ರೀ ಬಾಗಿಲು ತೆಗಿ. ಅಪ್ಪ ಗೀತಾ, ನಿಮ್ಮಪ್ಪ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೋತಾ ಇರ್ತಾರೆ, ನೀನು ಕಿಟಕಿಲಿ ನೋಡ್ಕೊಂಬ ಹೋಗಮ್ಮ. ಯಾಕ್ರಿ ಯಾವಾಗ್ಲೂ ಈಗ ಹಠ ಮಾಡ್ತೀರಾ? ಬಾಗಿಲು ತೆಗೀರಿ ರೀ, ಬಾಗಿಲು ತೆಗೀರಿ ರೀ. ಅಪ್ಪ ಅಪ್ಪ ಗೀತಾ, ಅಪ್ಪ ಅಪ್ಪ ಗೀತಾ, ಅಮ್ಮ, ಅಪ್ಪ ಮಲ್ಕೊಂಡಿದ್ದಾರೆ ಬಿಡಮ್ಮ. ಈಗಾಗಿರೋ ಆಘಾತಕ್ಕೆ ಅವ್ರಿಗೆ ನಿದ್ದೆನೆ ಮದ್ದು. 1-2 ಗಂಟೆ ಚೆನ್ನಾಗಿ ನಿದ್ದೆ ಮಾಡ್ಲಿ. ಬಾಮ್ಮ, ಕಿಟಕಿ ಹಾಕು. ವಿಜಯ್, ಏನಮ್ಮ? ನೀನು ಮಾಡ್ಕೊಂಡಿರೋ ಅನಾಹುತ ಇವತ್ತು ನಮ್ಮನ್ನೆಲ್ಲ ಯಾವ ಲೆವೆಲಿಗೆ ತಂದು ನಿಲ್ಸಿದೆ ಅಂತ ನೋಡಿದ್ಯಾ? ಅಮ್ಮ, ಅದಕ್ಕೆ ಕಾರಣ ಜಾತಕದಲ್ಲಿರೋ ಗಂಡಾಂತರ ಅಂತ ನೀನೇ ಅಲ್ವಮ್ಮ ಹೇಳಿದ್ದು? ಆ ಗಂಡಾಂತರ ಕ್ಷಣ ಕ್ಷಣಕ್ಕೂ ನನ್ನ ತಂಗಿ ಹೋನ ಗಂಡನ ಮುಖಾಂತರ ಬರ್ತಾನೆ ಇದೆಯಲ್ಲ. ಅಪ್ಪನಿಗೆ ವಿಷಯ ಏನು ಗೊತ್ತಾಗಿಲ್ವಲ್ಲಮ್ಮ? ಯಾವಾಗ ಬೇಕಾದ್ರೂ ಗೊತ್ತಾಗ್ಬಹುದಲ್ವಾ? ನಿನ್ನನ್ನು ಪ್ರತಿ ಸ್ಟೇಜಲ್ಲೂ ಪ್ರೊಟೆಕ್ಟ್ ಮಾಡೋಕೆ ಅವಳು ಪ್ರಯತ್ನ ಪಡ್ತಿದ್ದಾಳೆ ಕಣೋ ವಿಜಯ. ನೋಡು, ನಿನ್ನ ಅಪ್ಪನ ಮೊಬೈಲ್ ಸ್ವಿಚ್ ಆಫ್ ಮಾಡಿದಾಳೆ, ಟಿವಿ ಪ್ಲಗ್ ಕಿತ್ತಾಕ್ಬಿಟ್ಟಿದ್ದಾಳೆ, ಪೇಪರ್ ಹುಡ್ಗನಿಗೆ ಬಂದ್ರೆ ನಾಯಿ ಬಿಡ್ತೀನಿ ಅಂತ ಹೇಳಿದಾಳೆ, ಅಕ್ಕಪಕ್ಕದವರಿಗೆ ಮುಖ ತೋರಿಸಬಾರ್ದು ಅಂತ ಕಂಡೀಷನ್ ಹಾಕಿದ್ದಾಳೆ, ಎಲ್ಲಾನು ಎಂಗೇಜ್ಮೆಂಟ್ ಮುಗಿದ ಮೇಲೆ ಅಂತ. ಇವತ್ತು ಶಾಪಿಂಗ್ ಪ್ಲಾನ್ ಅನ್ನು ಕ್ಯಾನ್ಸಲ್ ಮಾಡಿದ್ದಾಳೆ. ಸಿತಾರಾ, ಪ್ಲೀಸ್ ನೀನ್ ಸುಮ್ನಿರ್ತೀಯಾ? ನೋಡು, ಅವನ ಮುಖ ಎಷ್ಟು ಡಲ್ ಆಯ್ತು. ವಿಜಿ, ನೀನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ರಾಯಚೂರಿನ ಹುಡುಗಿ ಜೊತೆ ನಿನ್ನ ಮದುವೆ ಆದ್ರೆ ಸಾಕು. ಇರೋ ಗಂಡಾಂತರ ಕಳೆದು ಹೋಗುತ್ತೆ, ಆಮೇಲೆ ನಿನಗೆ ಏನೂ ಆಗಲ್ಲ. ಆದ್ರೆ ಇನ್ನು 3 ದಿವಸದಲ್ಲಿ ನಡಿಬೇಕಾಗಿರೋದು ನಿನ್ನ ನಿಶ್ಚಿತಾರ್ಥ, ಮದುವೆ ಅಲ್ಲ. ಮದುವೆ ತನಕ ನೀನು ಸ್ವಲ್ಪ ಹುಷಾರಾಗಿರ್ಬೇಕು ವಿಜಯ. ಅಷ್ಟರಲ್ಲಿ ಏನಾದ್ರೂ ಎಡವಟ್ಟಾದ್ರೆ? ಆಗಲ್ಲ, ಆಗಬಾರ್ದು. ಅದಕ್ಕೆ ವಿಜಿ, ನಾನು ಒಂದು ಒಳ್ಳೆ ಪ್ಲಾನ್ ಮಾಡಿದ್ದೀನಿ. ಅದಕ್ಕೆ ನೀನು ಒಪ್ಕೋಬೇಕು. ಎಲ್ಲ ನಿನ್ ಒಳ್ಳೇದಕ್ಕೆ. ಹೇಳಮ್ಮ, ನೀನೇನು ಹೇಳಿದ್ರು ನಾನು ಮಾಡ್ತೀನಿ. ವೆರಿ ಗುಡ್. ಏನಿಲ್ಲ ವಿಜಿ, ಪ್ಲಾನ್ ತುಂಬಾ ಸಿಂಪಲ್. ನಿಶ್ಚಿತಾರ್ಥದ ದಿವಸ ಉಂಗುರ ಬದಲಾಯಿಸ್ತಾರೆ. ಆವತ್ತಿನ ದಿವಸ ರಾಯಚೂರಿನ ಹುಡುಗಿ ಪೂರ್ಣಿಮಾ ಕತ್ತಿಗೆ ನೀನು ತಾಳಿ ಕಟ್ತೀಯ. ಅಮ್ಮ, ಮಾ. ಗೀತಾ, ಇಲ್ಲಿದ್ದೀನಿ ಬಾಮ್ಮ.
ನೋಡಿ ಅಭಿಷೇಕ್, 1 ತಿಂಗಳ ಹಿಂದೆ ಇದ್ದ ಮನೋಭಾವ ಬಿಟ್ಬಿಡಿ. ಯು ಆರ್ ನೋ ಮೋರ್ ಎ ಜೂನಿಯರ್ ನಾವು. ನೀವು ನನ್ನ ಕೈ ಕೆಳಗೆ ಕೆಲಸ ಮಾಡೋ ಡಾಕ್ಟರ್ ಅಲ್ಲ. ಸ್ವತಃ ಎಂಥ ಕೇಸನ್ನು ಹ್ಯಾಂಡ್ಲ್ ಮಾಡೋ ಶಕ್ತಿ ನಿಮಗಿದೆ. ತಕ್ಷಣ ಏನು ಮೆಡಿಸಿನ್ ಬೇಕೋ ಅದನ್ನು ಆರ್ಡರ್ ಮಾಡಿ ಸ್ಯಾಂಪಲ್ನ ಲ್ಯಾಬ್ಗೆ ಕಳಿಸಿ. ನೋಡಿಮ್ಮ, ಆ ಇಂಜೆಕ್ಷನ್ ಕೊಡಿ. ಅಮ್ಮ, ಏನು ಯೋಚನೆ ಮಾಡಬೇಡ ಅಮ್ಮ. ಅಪ್ಪ ಹುಷಾರಾಗಿ ಈಚೆ ಬರ್ತಾರೆ. ಈ ಮಾತು ಹೇಳೋದು ಎಷ್ಟು ಸುಲಭ ಅಲ್ಲ ನಿನಗೆ? ನಿಮ್ಮಪ್ಪ ಹುಷಾರ್ ತಪ್ಪಿದ ತಕ್ಷಣ ನಾವೇನು ಕರ್ಕೊಂಬಂದಿಲ್ಲ ಕಣೆ. ನಿದ್ದೆ ಮಾಡ್ತಿದ್ದಾರೆ ಅಂತ 2 ಗಂಟೆ ಬಿಟ್ಟು ಕರ್ಕೊಂಬಂದಿರೋದು. ನಿಜ ಅಮ್ಮ, ಆದ್ರೆ ಡಾಕ್ಟರ್ ಪ್ರಯತ್ನ ಪಡ್ತೀನಿ ಅಂತ ಹೇಳಿದಾರಲ್ವಾ? ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ, ಉಳಿಸ್ಕೊಡ್ತೀನಿ ಅಂತ ಹೇಳ್ತಿಲ್ವೇ? ನೋಡು, ಒಳ್ಳೆತನಕ್ಕೂ ಸಾಯಿಸೋ ಶಕ್ತಿ ಇದೆ. ಇನ್ನು ಒಳ್ಳೆತನ ನಿಮ್ಮಪ್ಪನ ಸಾಯಿಸಕ್ ಹೊರಟಿದೆ ನೋಡೆ. ನಿನ್ನ ಒಳ್ಳೆತನ, ನಿನ್ನ ಸ್ವಾಭಿಮಾನ, ಅದರಿಂದ ಪ್ರಪಂಚನೇ ಹೆದರ್ಸ್ತೀನಿ ಅಂತ ಹೋಗಿದ್ದಲ್ಲ, ಅದ್ರ ಉತ್ತರ ನಿಮ್ಮಪ್ಪ ಕಣೆ, ನಿಮ್ಮಪ್ಪ. ಅಮ್ಮ, ಹಾಗನ್ಬೇಡ ಅಮ್ಮ. ಯಾಕೆ ಹೇಳ್ಬಾರ್ದು? ಆದ್ರೆ ನಿನ್ನ ಕೆಟ್ಟ ಸ್ವಾಭಿಮಾನ ನಿನ್ನ ತಾಯಿ ತಾಳಿನ ಕಿತ್ಕೊಳಕ್ ಹೋಗಿದೆ. ನೋಡ್ ಸಂತೋಷ ಪಡು. ಈ ಉಸಾಬರಿ ಎಲ್ಲ ಬೇಕಿತ್ತೇನೆ ನಿನಗೆ? ನೆಟ್ಟಿಗೆ ಓದ್ಕೊಂಡು ತೆಪ್ಪಗ್ ಮನೇಲಿ ಬಿದ್ದಿರೋದಕ್ಕೆ ಏನೇ ಆಗಿತ್ತು? ಎಲ್ಲ ಸಮಸ್ಯೆಗೂ ನೀನೇ ಪರಿಹಾರ ಅಂತ ನುಗ್ಗಿ ನುಗ್ಗಿ ಹೋಗ್ತಿದ್ದೆ. ನೋಡ್ದಮ್ಮ ನಿನ್ನ ನುಗ್ಗಾಟದ ಪ್ರತಿಫಲನ? ಅಮ್ಮ, ನಾನ್ ಮಾತಾಡಿದ್ದು ಆಗ್ತಿದ್ದ ಅನ್ಯಾಯ ನೋಡಿ. ಮಾತಾಡೋದು ಸುಲಭ ಕಣೆ, ಅದನ್ನ ಅನುಭವಿಸೋದು ಕಷ್ಟ. ಈಗೇನು ನಿನ್ನ ಅನ್ಯಾಯ, ನೀತಿ, ಧರ್ಮನೆಲ್ಲ ಇಟ್ಕೊಂಡು ಪೂಜೆ ಮಾಡ್ಲಾ, ಅಥವಾ ಒಳಗಡೆ ಒಂದು ಪ್ರಾಣ ಹೋಗ್ತಿದೆಯಲ್ಲ ಅದನ್ನ ನೋಡ್ಕೊಂಡು ಸುಮ್ಮನೆ ನಿಂತ್ಕೊಳ್ಳ? ಈಗ ಬಂದಿರೋ ಈ ಕಂಟಕದ ಮುಂದೆ ನಿನ್ನ ಸ್ವಾಭಿಮಾನಕ್ಕೆ ಸನ್ಮಾನ ಮಾಡ್ಲಾಮ? ಹೇಳು, ಹೇಳೆ. ಅಮ್ಮ ಪ್ಲೀಸ್, ಸಾವು 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 ಅಂತ ಯಾಕಮ್ಮ ಅಂತ್ಯ? ಅಪ್ಪ ಬದುಕ್ತಾರಮ್ಮ. ಬದುಕಬೇಕು, ಇಲ್ಲಾಂದ್ರೆ ಅವ್ರು ಹೇಳ್ತಿದ್ದ ಮಾತು ಸತ್ಯ ಆಗ್ಬಿಡತ್ತೆ. ನನ್ನ ಹೆಣ್ಣು ಮಕ್ಕಳಿಂದಾನೆ ನನ್ನ ಸಾವು ಅಂದ್ರಲ್ಲ, ಆ ಮಾತು ಸತ್ಯ ಆಗ್ಬಿಡತ್ತೆ ಕಣೆ. ಸಮಾಧಾನ ಮಾಡ್ಕೊಳಮ್ಮ, ನಾನೆಲ್ಲೂ ತಪ್ಪು ಮಾಡಕ್ ಹೋಗಿಲ್ಲ. ಮಾಡ್ತಿದ್ದು ಒಳ್ಳೆ ಕೆಲಸ ನಿಂಗೆ ಗೊತ್ತಲ್ವೇನಮ್ಮ? ಹೌದಮ್ಮ, ನೀನ್ ಮಾಡ್ತಿದ್ದು ಒಳ್ಳೇದೆ. ಅದಕ್ಕಿಷ್ಟು ದಿನ ನಾನು ಬೆಂಬಲಿಸ್ತಾ ಬಂದೆ. ಆದ್ರೆ ಆ ನಿನ್ನ ಒಳ್ಳೆತನಕ್ಕೆ ನನ್ನ ಕುಂಕುಮನ ಅಳಿಸೋ ಶಕ್ತಿ ಇದೆ ಅಂದ ಮೇಲೆ ಇನ್ನು
ಆ ಒಳ್ಳೆತನನ ನಾನು ಬೆಂಬಲಿಸಲ್ಲ. ಹಾ, ಕಾಲದಲ್ಲಿ ಒಳ್ಳೆತನ ಕೆಟ್ಟದು, ಒಳ್ಳೆ ಕೆಲಸ ಮಾಡೋದು ತಪ್ಪು, ಒಳ್ಳೆಯವರಾಗಿರೋದೇ ದೊಡ್ಡ ತಪ್ಪು ಕಣೆ. ಡಾಕ್ಟರ್, ಅವ್ರು ಹೇಗಿದ್ದಾರೆ? ಏನಾಯ್ತು? ಡಾಕ್ಟರ್ ಅಭಿಷೇಕ್ ಹೇಳಿ. ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ ಮೇಡಮ್. ಅವ್ರು ತಗೊಂಡಿರೋ ಪಾಯ್ಸನ್ ಈಚೆ ತೆಗೆದ್ರು ಅದು ಬಾಡಿನಲ್ಲಿ ತುಂಬ ಡ್ಯಾಮೇಜ್ ಮಾಡಿದೆ. ಬೆಳಗಿನ ತನಕ ಅಬ್ಸರ್ವ್ ಮಾಡಬೇಕು, ಅಲ್ಲಿ ತನಕ ಏನು ಹೇಳೋಕ್ಕಾಗಲ್ಲ. ಡಾಕ್ಟರ್, ನಮ್ಮಪ್ಪ ಮಾತಾಡಿದ್ರ? ಎಚ್ಚರ ಆದ್ರ? ಇನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬರದೆ ಪಾಸಿಟಿವ್ ಸೈನ್ ಅಲ್ವಾ? ಕಾಯೋಣ. ಸದ್ಯಕ್ಕೆ ನಮ್ಮ ಕೈಲಿ ಯಾವುದೇ ಭರವಸೆ ಕೊಡೋಕೆ ಸಾಧ್ಯ ಇಲ್ಲ. ಏನೇ ಏನೇ ಹಾಗೆ ನೋಡ್ತಿದ್ಯಾ? ಏನೇ ಮಾಡ್ತೀಯಾ? ಹೇಳು.